ಬಹಳ ಬೇಗ ಶ್ರೀಮಂತರಾಗುವ ರಾಶಿಯರಿವರು. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಜೀವನದ ಬಗ್ಗೆ ಇರುವಂತಹ ಪ್ರತಿಯೊಂದು ವಿವರಗಳನ್ನು ಕೂಡ ಯಥಾವತ್ತಾಗಿ ತಿಳಿಸುವಂತಹ ಕೆಲಸಗಳನ್ನು ಮಾಡುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಅವರು ಯಾವ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಯಾವ ರೀತಿಯಲ್ಲಿ ಅವರ ಗುಣನಡತೆ ಜೀವನದಲ್ಲಿ ಇರಲಿದೆ ಎನ್ನುವುದರ ಬಗ್ಗೆ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಮಾಹಿತಿಗಳು ಕೂಡ ಆ ವ್ಯಕ್ತಿ ಹುಟ್ಟಿದ ದಿನಾಂಕದಿಂದ ಹಾಗೂ ಆತನ ರಾಶಿ ಚಕ್ರದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದ ಮೂಲಕ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಅಡಿಯಲ್ಲಿ ಅತ್ಯಂತ ಶ್ರೀಮಂತರಾಗಿರುವಂತಹ 4 ರಾಶಿಯವರು ಯಾರೆಲ್ಲ ಎಂಬುದನ್ನು ತಿಳಿಯೋಣ. 1. ವೃಷಭ ರಾಶಿ. ಕೆಲಸದ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರ ಪರಿಶ್ರಮ, ದೃಢತೆ ಹಾಗೂ ಶ್ರದ್ಧೆಯನ್ನು ಮೀರಿಸುವಂತಹ ಮತ್ತೊಬ್ಬರು ಸಿಗುವುದಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯಕ್ಷಮತೆಯ ಬಗ್ಗೆ ಪ್ರತಿಯೊಬ್ಬರೂ ಕೂಡ ವೃಷಭ ರಾಶಿಯವರ ಬಳಿ ಪಾಠವನ್ನು ಕಲಿಯಬೇಕು ಎನ್ನುವಷ್ಟರ ಮಟ್ಟಿಗೆ ಕೆಲಸದ ಮೇಲೆ ವೃಷಭ ರಾಶಿಯವರು ಶ್ರದ್ಧೆಯನ್ನು ಇಟ್ಟುಕೊಂಡಿರುತ್ತಾರೆ ಹಾಗೂ ಅದನ್ನು ಸರಿಯಾದ ಸಮಯಕ್ಕೆ ಪೂರೈಸುತ್ತಾರೆ. ತಮ್ಮ ಜೀವನದಲ್ಲಿ ಇರುವಂತಹ ಸಾಧನೆಯ ಗುರಿಗಳನ್ನು ಸಾಧಿಸುವುದಕ್ಕೆ ವೃಷಭ ರಾಶಿಯವರು ಅತ್ಯಂತ ಗಂಭೀರವಾಗಿರುತ್ತಾರೆ ಹಾಗೂ ಅದನ್ನು ಪೂರೈಸುವುದಕ್ಕೆ ಕಾರ್ಯಪ್ರವೃತ್ತರಾಗಿರುತ್ತಾರೆ. ತಾವು ಜೀವನದಲ್ಲಿ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ವೃಷಭ ರಾಶಿಯವರು ಹೊಂದಿರುತ್ತಾರೆ. ಹೀಗಾಗಿ ಅವರನ್ನು ಧೃತಿಗೆಡಿಸುವಂತಹ ಯಾವುದೇ ವಿಚಾರಗಳು ಬಂದರೂ ಕೂಡ ಅವರು ವಿಚಲಿತರಾಗುವುದಿಲ್ಲ. ಇನ್ನು ಆರ್ಥಿಕತೆಯ ವಿಚಾರದಲ್ಲಿ ಕೂಡ ವೃಷಭ ರಾಶಿಯವರು ತಮ್ಮ ಅರ್ಹತೆಗೆ ಅನುಗುಣವಾಗಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿ ಅದನ್ನು ತಮ್ಮ ಸುಪರ್ದಿಗೆ ಪಡೆದುಕೊಳ್ಳುತ್ತಾರೆ. ತಮ್ಮ ಜೀವನದಲ್ಲಿ ಅವರು ಸಂಪಾದನೆ ಮಾಡಬೇಕಾಗಿರುವಂತಹ ಹಣದ ಪರ್ವತವನ್ನು ಹತ್ತಿ ಬಾವುಟವನ್ನು ನಡೆಯುವುದಕ್ಕೆ ಅವರು ಯಶಸ್ವಿಯಾಗುತ್ತಾರೆ. ದೀರ್ಘಕಾಲದವರೆಗೆ ಬರುವಂತಹ ಶ್ರೀಮಂತಿಕೆ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾಗುವಂತಹ ಪರಿಶ್ರಮವನ್ನು ಹಾಕುವುದಕ್ಕೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯುವುದಿಲ್ಲ. ಹೀಗಾಗಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ವೃಷಭ ರಾಶಿಯವರು ಬೇರೆಯವರ ರೀತಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಕಷ್ಟಪಡಬೇಕಾದ ಅಗತ್ಯವಿಲ್ಲ. ಹಣ ಅವರನ್ನು ಹುಡುಕಿಕೊಂಡು ಬರುತ್ತದೆ. 2. ಸಿಂಹರಾಶಿ. ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಸಿಂಹ ರಾಶಿಯವರು ನಿಶ್ಚಿತವಾಗಿ ಗೆಲುವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಅವರ ರಾಶಿ ಗುಣ ಕೂಡ ಅವರನ್ನ ಬಾಲ್ಯದಿಂದಲೇ ನಾಯಕರನ್ನಾಗಿ ಮಾಡಿರುತ್ತದೆ. ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಬೇಕಾಗಿರುವಂತಹ ಕನಿಷ್ಠ ಜ್ಞಾನ ಅನ್ನೋದು ಅವರಲ್ಲಿ ರಕ್ತಗತವಾಗಿ ಬಂದಿರುತ್ತದೆ. ಇನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕಾಗಿ ಸಿಂಹ ರಾಶಿಯವರಿಗೆ ಸಾಕಷ್ಟು ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಹಾಗೂ ಸಿಂಹ ರಾಶಿಯವರು ಕೂಡ ತಮ್ಮ ಪಾಲಿಗೆ ಬಂದಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅದರಿಂದಲೇ ಹಣವನ್ನು ಗಳಿಸುತ್ತಾರೆ. ಇನ್ನು ಸಿಂಹ ರಾಶಿಯವರು ತಮ್ಮ ಸಾಕಷ್ಟು ಕ್ರಿಯಾತ್ಮಕ ಯೋಚನೆಗಳ ಮೂಲಕವೇ ಹಣವನ್ನು ಗಳಿಸುವಂತಹ ಉಪಾಯವನ್ನು ಕೂಡ ಮಾಡುವುದಕ್ಕೆ ಯಶಸ್ವಿಯಾಗುತ್ತಾರೆ. ಸಿಂಹ ರಾಶಿಯ ಅವರಲ್ಲಿ ಇರುವಂತಹ ದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆ ಎನ್ನುವುದು ಅವರನ್ನ ಮಿನಿಮಮ್ ಲಾಭಕ್ಕೆ ಸೀಮಿತಗೊಳಿಸುವುದರ ಬದಲಾಗಿ ಅವರು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಪಡೆದುಕೊಳ್ಳುವಂತಹ ಉದ್ಯಮವನ್ನು ಪ್ರಾರಂಭ ಮಾಡಿ ಅದರಿಂದ ಲಾಭ ಪಡೆದುಕೊಳ್ಳುವ ಮಟ್ಟಕ್ಕೆ ಅವರನ್ನು ಕರೆದುಕೊಂಡು ಹೋಗುತ್ತದೆ. ಸಿಂಹ ರಾಶಿಯವರ ರಾಶಿ ಚಕ್ರವೇ ಅವರನ್ನು ಶ್ರೀಮಂತರನ್ನಾಗಿ ಮಾಡಿಸುವುದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಸಂಪನ್ಮೂಲಗಳನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒದಗಿಸುವಂತಹ ಕೆಲಸವನ್ನು ಮಾಡುತ್ತದೆ. 3. ವೃಶ್ಚಿಕ ರಾಶಿ. ಆಡಿದ್ರೆ ಗೆಲ್ಲೋದಕ್ಕೆ ಆಡಬೇಕು ಅನ್ನೋ ಮನೋಭಾವವನ್ನು ಹೊಂದಿರುವಂತಹ ವೃಶ್ಚಿಕ ರಾಶಿಯವರು ಹಣವನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಕೂಡ ಅದೇ ಮನೋಭಾವವನ್ನೇ ಹೊಂದಿರುತ್ತಾರೆ. ಸಂಪತ್ತಿನ ಲೋಕದಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು ಎನ್ನುವಂತಹ ಪ್ರತಿಯೊಂದು ಟೆಕ್ನಿಕ್ ಹಾಗೂ ಯೋಜನೆಗಳನ್ನು ವೃಶ್ಚಿಕ ರಾಶಿಯವರು ಹೊಂದಿರುತ್ತಾರೆ. ತಮ್ಮ ಹಣಕಾಸಿನ ಗುರಿಯನ್ನು ಸಾಧಿಸುವುದಕ್ಕೆ ಬೇಕಾಗುವ ಪ್ರತಿಯೊಂದು ರಿಸ್ಕ್ ಹಾಗೂ ಪರಿಶ್ರಮವನ್ನು
ತೋರ್ಪಡಿಸುವುದಕ್ಕೆ ವೃಶ್ಚಿಕ ರಾಶಿಯವರು ಸದಾಕಾಲ ಸಿದ್ಧರಾಗಿರುತ್ತಾರೆ. ಯಾವುದೇ ಚಾಲೆಂಜಿಂಗ್ ಸಮಯದಲ್ಲಿ ಕೂಡ ವೃಶ್ಚಿಕ ರಾಶಿಯವರನ್ನ ಟಾಪ್ನಲ್ಲಿ ಕೂರೋ ಹಾಗೆ ಮಾಡುವುದರಿಂದ ಯಾರೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಎಂತಹ ಪರಿಸ್ಥಿತಿಗಳಲ್ಲಿ ಕೂಡ ವೃಶ್ಚಿಕ ರಾಶಿಯವರು ಶ್ರೀಮಂತರ ಆಗುವುದಕ್ಕೆ ಬೇಕಾಗುವಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ಕಷ್ಟ ಹಾಗೂ ಸಮಸ್ಯೆಗಳ ನಡುವೆ ಕೂಡ ಸಾಧಿಸುವುದಕ್ಕೆ ಯಶಸ್ವಿಯಾಗುತ್ತಾರೆ. ಹಾಗೂ ಅವರನ್ನು ಹತೋಟಿಗೆ ತರುವಂತಹ ಸಾಮರ್ಥ್ಯ ಕೂಡ ಬೇರೆಯವರಿಗೆ ಇರುವುದಿಲ್ಲ. ಹೀಗಾಗಿ ಅವರು ಶ್ರೀಮಂತರ ಸಾಲಿನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. 4. ಮಕರ ರಾಶಿ. ಮಕರ ರಾಶಿಯವರು ಬೇರೆಯವರಿಗಿಂತ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿರುತ್ತಾರೆ ಅಂತಾನೇ ಹೇಳಬಹುದಾಗಿದೆ. ಯಾಕೆಂದ್ರೆ ಅವರು ಜೀವನದಲ್ಲಿ ಯಶಸ್ವಿಯಾಗಬೇಕು, ಶ್ರೀಮಂತರಾಗಬೇಕು ಅಥವಾ ಬೇರೆ ಯಾವುದೇ ರೀತಿಯ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಬೇಕು ಎನ್ನುವಂತಹ ಮನೋಭಾವನೆಯಿಂದ ಮಕರ ರಾಶಿಯವರು ಪ್ರಯತ್ನ ಪಟ್ಟು ಸೋತರೂ ಕೂಡ ಮತ್ತೆ ಅವರು ಛಲ ಬಿಡದ ತ್ರಿವಿಕ್ರಮಂತೆ ಅದನ್ನು ಪಡೆದುಕೊಳ್ಳಲೇಬೇಕು ಎನ್ನುವಂತಹ ಮಾಡುವಂತಹ ಅವಿರತ ಪ್ರಯತ್ನ ಅವರನ್ನು ಬೇರೆಯವರಿಗಿಂತ ವಿಭಿನ್ನವಾಗಿ ಮಾಡುತ್ತದೆ. ಬೇರೆಯವರಿಗೆ ನೆರವಾಗಿ ಗೆಲುವು ಬೇಕು ಎನ್ನುವಂತಹ ಮನೋಭಾವನೆ ಇದ್ರೆ ಮಕರ ರಾಶಿಯವರು ಮಾತ್ರ ಆ ಗೆಲುವಿನ ಹಾದಿಯಲ್ಲಿ ಎಷ್ಟೇ ಸೋಲುಗಳು ಬಂದರೂ ಕೂಡ ಆ ಹಾದಿಯಿಂದ ಅವರನ್ನು ಬೇರೆ ಮಾಡುವುದಕ್ಕೆ ಸಾಧ್ಯವಿರುವುದಿಲ್ಲ ಅನ್ನೋ ರೀತಿಯ ನೆವರ್ ಗಿವ್ ಅಪ್ ಮನೋಭಾವನೆ ಇರುತ್ತದೆ. ಇನ್ನು ಅವರು ಹಣವನ್ನು ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಕೂಡ ಇವತ್ತಿನ ಲಾಭವನ್ನು ನೋಡಿ ಹೂಡಿಕೆ ಮಾಡುವುದಿಲ್ಲ. ಬದಲಾಗಿ ಭವಿಷ್ಯದಲ್ಲಿ ಅದರಿಂದ ಯಾವ ರೀತಿಯಲ್ಲಿ ಹಣವನ್ನು ಪಡೆದುಕೊಳ್ಳಬಹುದು ಹಾಗೂ ಶ್ರೀಮಂತರಾಗಬಹುದು ಎನ್ನುವಂತಹ ಆಲೋಚನೆಯಲ್ಲಿ ಅವರು ಹಣವನ್ನು ಹೂಡಿಕೆ ಮಾಡುತ್ತಾರೆ. ಇನ್ನು ಮಕರ ರಾಶಿಯವರಿಗೆ ಕಷ್ಟಪಟ್ಟು ದುಡಿಯುವುದರ ನಿಜವಾದ ಅರ್ಥ ತಿಳಿದಿದೆ. ಹೀಗಾಗಿ ಯಾವ ಕೆಲಸಕ್ಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡಿಸಬೇಕು ಎನ್ನುವಂತಹ ಅರಿವು ಇರುತ್ತದೆ. ಹೀಗಾಗಿ ಅವರು ಸ್ಮಾರ್ಟ್ ವರ್ಕ್ಗೆ ಹೆಚ್ಚಾಗಿ ಒತ್ತು ನೀಡುತ್ತಾರೆ. ತಮ್ಮ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಿದರೆ ಅದು ನಮಗೆ ಯಶಸ್ಸು ನೀಡುತ್ತದೆ ಎನ್ನುವಂತಹ ಅರಿವನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ. ಹಾಗೂ ಇದೇ ಅವರು ಶ್ರೀಮಂತರಾಗುವುದಕ್ಕೆ ಕಾರಣವಾಗುತ್ತದೆ. 5. ಕನ್ಯಾ ರಾಶಿ. ಕನ್ಯಾ ರಾಶಿ ರಾಶಿಚಕ್ರದ ಚಿಹ್ನೆಯನ್ನು ಹೊಂದಿರುವ ಜನರು ಪ್ರತಿಯೊಂದು ವೃತ್ತಿಯಲ್ಲಿ ಬಹಳ ಯಶಸ್ವಿಯಾಗುತ್ತಾರೆ. ಜನರು ಕೆಲವೊಮ್ಮೆ ನೀರಸವಾಗಿ ಕಾಣುವ ಕೆಲಸವನ್ನು ಕನ್ಯಾ ರಾಶಿಯ ಜನರು ಸಹ ಪೂರ್ಣ ಹೃದಯದಿಂದ ಮಾಡುತ್ತಾರೆ. ಹಗಲಿರುಳು ಕಷ್ಟಪಟ್ಟು ದುಡಿಯುವುದರ ಜೊತೆಗೆ ತಮಗಾಗಿ ನೆಮ್ಮದಿಯ ಜೀವನವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಈ ಮನೋಭಾವ ಮತ್ತು ಯಶಸ್ಸಿನ ಬಲವಾದ ಬಯಕೆಯಿಂದ ಅವರು ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತರಾಗುತ್ತಾರೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.